ದೇವೇಗೌಡರ ಪತ್ನಿ ಚೆನ್ನಮ್ಮನವರ 11ನೇ ದಿನದ ಪುಣ್ಯ ಕಾರ್ಯ ಇವತ್ತು ನಡೆಯೋದಕ್ಕಿದೆ. ಇವತ್ತು ಮಾವಿನಕೆರೆಯ ತಪ್ಪಲಿನಲ್ಲಿ ಈ ತಿಥಿ ಕಾರ್ಯ ನಡೆಯುತ್ತೆ. ಸಮಾಧಿಗೆ 11ನೇ ದಿನದ ಪೂಜೆಯನ್ನು ಕುಟುಂಬಸ್ಥರು ಸಲ್ಲಿಸ್ತಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಇರುವಂತಹ ಮಾವಿನಕೆರೆಯ ತಪ್ಪಲಿನಲ್ಲಿ ಚೆನ್ನಮ್ಮನವರ ಸಮಾಧಿ ಇರುವಂಥದ್ದು. ಅಲ್ಲಿ ಇವತ್ತು 11ನೇ ದಿನದ ಪುಣ್ಯ ಕಾರ್ಯವನ್ನು ನೆರವೇರಿಸಲಾಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2 ಲಕ್ಷ ಜನರಿಗೆ ದೇವೇಗೌಡರ ಕುಟುಂಬದಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಸ್ಥಳದಲ್ಲಿ ಭದ್ರತೆಗಾಗಿ 1300 ಪೊಲೀಸರು ಹಾಗೆ 60 ಹೋಮ್ಗಾರ್ಡ್ಗಳ ನೇಮಕ ಕೂಡ 600 ಹೋಮ್ಗಾರ್ಡ್ಗಳ ನೇಮಕ ಕೂಡ ಆಗಿದೆ. ಎರಡು ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಚೆನ್ನಮ್ಮನವರ 11ನೇ ದಿನದ ಪುಣ್ಯ ಕಾರ್ಯ ಇವತ್ತು ನಡೆಯೋದಕ್ಕಿದೆ. ಕುಟುಂಬಸ್ಥರೆಲ್ಲ ತೆರಳಿ HD ದೇವೇಗೌಡರ ಕುಟುಂಬಸ್ಥರೆಲ್ಲರೂ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. HD ದೇವೇಗೌಡರು, HD ರೇವಣ್ಣ, ಭವಾನಿ ರೇವಣ್ಣ, HD ಕುಮಾರಸ್ವಾಮಿಯವರು, ಅನಿತಾ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಸೇರಿದಂತೆ ಅವರ ಕುಟುಂಬಸ್ಥರೆಲ್ಲರೂ ಸೇರಿ ಎಲ್ಲ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅವರ ಕುಟುಂಬಸ್ಥರು, ದೇವೇಗೌಡರು ಸೇರಿದಂತೆ ಎಲ್ಲರೂ ಸಮಾಧಿ ಸ್ಥಳಕ್ಕೆ ತೆರಳಿ ಮಾವಿನಕೆರೆಯ ತಪ್ಪಲಿನಲ್ಲಿ ಏನು ಸಮಾಧಿ ಮಾಡಲಾಗಿತ್ತು ಆ ಸಮಾಧಿ ಸ್ಥಳಕ್ಕೆ ತೆರಳಿ ಅಲ್ಲಿ 11ನೇ ದಿನದ ಪುಣ್ಯ ಕಾರ್ಯದ ನಿಮಿತ್ತ ಇವತ್ತು ಪೂಜೆಯನ್ನು ಸಲ್ಲಿಸಲಿದ್ದಾರೆ ಸಮಾಧಿಗೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ಕೂಡ ಅಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.